ವಿಕ್ಕಿ ಅವರೇ, ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಎಂಥದ್ದೂ ಇಲ್ಲ. ಯಾಕೆ ಹೀಗೆ ಮಾಡ್ತಿದ್ದೀರಾ? ನನಗೆ ಗೊತ್ತು ನೀವು ನಂಗೆ ಕಾಲ್ ಮಾಡೇ ಮಾಡ್ತೀರಾ ಅಂತ. ಇವತ್ತು ನನ್ನ ಬರ್ಡೇ. ನಿಮಗೆ ಎಷ್ಟೇ ಕೆಲಸ ಇದ್ದರೂ ಏನೇ ಇದ್ದರೂ ನೀವು ನನಗೆ ಫೋನ್ ಮಾಡೇ ಮಾಡ್ತೀರಾ ಅಂತ ಗೊತ್ತು. ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ಬೇಗ ಬನ್ನಿ. ಅಕ್ಕ ಓಣ ಮುದ್ದುಕೊಂಡು ಹ್ಯಾಪಿ ಬರ್ಡೇ ಅಕ್ಕ. ಇದ್ಯಾಕಕ್ಕ ಬರ್ಡೇ ದಿನ ಖುಷಿಯಾಗಿರೋದು ಬಿಟ್ಬಿಟ್ಟು ಈ ಥರ ಡಲ್ ಆಗಿದೆಯಲ್ಲ? ಓ, ನಂಗೆ ವಯಸ್ಸಾಗ್ತಿದೆ, ಆಂಟಿ ಆಗ್ತಿದ್ದೀನಿ ಅಂತ ಬೇಜಾರಾಗ್ತಿದ್ಯಾ? ಸುಮ್ಮನೆ ರಾಮು. ಅಕ್ಕ ಇಷ್ಟಕ್ಕೆಲ್ಲ ಯಾಕೆ ಬೇಜಾರಾಗ್ತೀಯಾ? ಎಲ್ಲ ಹುಡುಗಿರು ಆಂಟಿರಾಗಲೇಬೇಕು, ಎಲ್ಲ ಆಂಟಿರು ಅಜ್ಜಿ ಅಂದ್ರೆ ಆಗಲೇಬೇಕು. ಇದೇ ಜಗದ ನಿಯಮ. ಅಮ್ಮು ಸುಮ್ಮನೆ ಇರ್ತೀಯಾ? ಅಕ್ಕ ನನಗೆ ಗೊತ್ತು ನೀನು ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ ಅಂತ. ಇವತ್ತಿನ ದಿನ ಇರೋದೇ ಹಳೇದನ್ನೆಲ್ಲ ಮರೆಯೋದಕ್ಕೆ, ಹೊಸ ಜೀವನ ಶುರು ಮಾಡೋದಕ್ಕೆ. ಯೋ ಅಕ್ಕ, ಇವತ್ತು ನಿನ್ನ ಬರ್ಡೇ, ಕೆಳಗೆಲ್ಲ ರೆಡಿ ಮಾಡ್ತಿದ್ದಾರೆ, ನೀನು ಎದಳು, ಬೇಗ ರೆಡಿ ಆಗು ಬಾ. ಏನಕ್ಕ ನೀನು ಅದೇನೋ ಹೇಳ್ತಾರಲ್ಲ, ಹಲ್ಲಿದ್ದೋನಿಗೆ ಕಡಲೆ ಇಲ್ಲ, ಕಡಲೆ ಇದ್ದೋನಿಗೆ ಹಲ್ಲಿಲ್ಲ ಅಂತ. ಆ ಥರ ಆಯಿತು ನಿನ್ನ ಕತೆ. ಏನು ನಿನಗೆ ನೆನಪಿದ್ಯಾ, ನಾವು ಚಿಕ್ಕವರಿದ್ದಾಗ ಯಾರ್ದಾದ್ರೂ ಬರ್ಡೇ ಸೆಲೆಬ್ರೇಷನ್ಗೆ ಹೋಗಿ ಬಂದಮೇಲೆ ನಮ್ಮದು ಬರ್ಡೇ ಸೆಲೆಬ್ರೇಟ್ ಮಾಡಿ ಅಂತ ಮನೇಲಿ ಹಠ ಮಾಡ್ತಾ ಇದ್ವಿ. ಅವಾಗ ಅಮ್ಮ ಬೈತಾ ಇದ್ಲು, ನಿಮ್ಮ 4 ಜನದ್ದು ಏನಿದ್ರು ಮದುವೆ ಮಾಡ್ತೀವಿ ಹೊರತು ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಲ್ಲ ಅಂತ. ಯಾವಾಗೂ ಒಂದ್ಸತಿ ನಾನು ತುಂಬ ಹಠ ಮಾಡಿದ್ದೆ ಅಂತ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು. ಅದು ಬಿಟ್ಟರೆ ಇನ್ಯಾರ್ದು ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ನೆನಪೇ ಇಲ್ಲ. ಈಗ ನಾವೆಲ್ಲರೂ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ರು, ನಮ್ಮ ಅಕ್ಕಂಗೆ ಮಾತ್ರ ಮೂರೇ ಇಲ್ಲ. ಅದಕ್ಕೆ ಹೇಳಿದ್ರು, ಹಲ್ಲಿದ್ದೋನಿಗೆ ಕಡಲೆ ಇಲ್ಲ, ಕಡಲೆ ಇದ್ದೋನಿಗೆ ಹಲ್ಲಿಲ್ಲ ಅಂತ. ಅಕ್ಕ ಪ್ಲೀಸ್ ರೆಡಿ ಆಗು ಬಾ ಬಾ. ವಿಕ್ಕಿ ಇಲ್ಲದೆ ಇರೋದು ಒಂದು ಬರ್ತ್ಡೇನಾ ಅಮ್ಮು? ವಿಕ್ಕಿ ಅವ್ರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅಮ್ಮು. ಏನಕ್ಕ ನೀನು ಬಾವನ್ ಜಪ ಮಾಡ್ಕೊಂಡು ಕೂತಿದ್ಯಲ್ಲ? ಬಾವನ್ ಜಪ ಮಾಡೋ ಬದಲು ದೇವ್ರನ್ನ ಜಪ ಮಾಡಿದಿದ್ರೆ ಇಷ್ಟೊತ್ತಿಗೆ ದೇವರು ಪ್ರತ್ಯಕ್ಷ ಆಗಿ, ಭಕ್ತೆ ನಿನ್ನ ಭಕ್ತಿಯನ್ನು ಮೆಚ್ಚಿದ್ದೇನೆ, ಏನು ಬರಬೇಕು ತಗೋ ಅಂತ ವರಣೆ ಕೊಟ್ಬಿಡ್ತಿದ್ದ ಅನ್ಸುತ್ತೆ. ಹಾಗೆ ಆಗಿದೆ ಅಮ್ಮು. ದೇವರಾದರೂ ಪ್ರತ್ಯಕ್ಷ ಆಗ್ತಾನೇನೋ, ಆದರೆ ವಿಕ್ಕಿ ಮಾತ್ರ ಪ್ರತ್ಯಕ್ಷ ಆಗಲ್ಲ. ನನಗೆ ಅದಕ್ಕೆ ಬೇಜಾರಾಗ್ತದೆ. ಅಕ್ಕ ಪ್ಲೀಸ್ ಕಣೆ, ಪ್ಲೀಸ್ ಪ್ಲೀಸ್ ಪ್ಲೀಸ್. ನನ್ನ ಕ್ರೈಮ್ ಪಾರ್ಟ್ನರ್ಗೂ ನಿನ್ನ ಬಿಟ್ಟಿರೋದಕ್ಕೆ ಆಗೋದೇ ಇಲ್ಲ ಕಣೆ. ಅವ್ರೇನು ದುಬೈಲೇ ಟೆಂಟ್ ಹಾಕೊಂಡು ಕೂತ್ಕೋತಾರಾ? ನೀನು ಟೆನ್ಷನ್ ಮಾಡ್ಕೋಬೇಡ. ಅವರು ಬರಲ್ಲ ಅಂತ ಕೊರ್ಗೋದು ಬಿಟ್ಟು ಬಂದೇ ಬರ್ತಾರೆ ಅಂತ ಕಾನ್ಫಿಡೆನ್ಸಿಂದ ಆಯ್ತು, ಓಕೆನಾ? ಏನಕ್ಕ ನೋಡ್ತಿದ್ಯಾ? ಎದ್ಬಾ, ರೆಡಿ ಆಗು ಬಾ. ಇಲ್ಲ, ನಾನು ಬರಲ್ಲ. ಇವಾಗ ನೀನು ಬರಲಿಲ್ಲ ಅಂದರೆ ಆರ್ತಿ ಅಕ್ಕ ಹ್ಯಾಪಿ ಬರ್ತ್ಡೇ ನಿಮಗೆ ವಂದನೆ 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 ಅಂತ ಹಾಡಿಬಿಡ್ತೀನಿ. ಬೇಡ, ನಾನು ಬರ್ತೀನಿ. ಅದು ಕಟ್ಕ ಬಾ. ತೇಜಸ್ನ ನೀನು ನಿನ್ನ ಮಗಳು ಸೇರಿ ಕೊಲೆ ಮಾಡಿದೀಯಾ ಅಂತ ಡೌಟ್ ಇದೆ. ಅದಕ್ಕೋಸ್ಕರ ನಿಮ್ಮಿಬ್ರನ್ನ ಎಂಕ್ವೈರಿ ಮಾಡಬೇಕು. ಸ್ಟೇಷನಿಗೆ ಬನ್ನಿ. ಇದೇನ್ರಿ ದಿಢೀರಂತ ಅಡುಗೆ ಮನೆ ಕಡೆ ಬಂದಿದ್ದೀರಾ? ಬರೀ ಹೇಳಿ. ನಾವು ಶ್ರೀನಿವಾಸಪುರಕ್ಕೆ ಶಿಫ್ಟ್ ಆಗೋಣವಾ? ಯಾಕ್ರಿ ಅಲ್ಲಿಗೆ? ಇಲ್ಲೇನಾಗಿದೆ? ಇಲ್ಲ, ಇಲ್ಲೇನೂ ಆಗಿಲ್ಲ. ಯಾಕೋ ಅಲ್ಲಿಗೆ ಶಿಫ್ಟ್ ಆಗ್ಬಿಡೋಣ ಅಂತ ಅನ್ನಿಸ್ತಾ ಇದೆ. ಅಲ್ಲ ರೀ, ಏನೂ ಇಲ್ಲದೆ ಇದ್ಮೇಲೆ ಅಲ್ಲಿಗೆ ಯಾಕೆ? ಅಲ್ಲೇನು ನಮ್ಮ ಪಿತ್ರಾರ್ಜಿತ ಆಸ್ತಿ ಇದೆಯಾ? ಅಥವಾ ಹೊಲ ಗದ್ದೆ ಏನಾದರೂ ಇದೆಯಾ? ಸ್ವಂತ ಮನೆ ಇದೆಯಾ? ಅಲ್ಲಿಗೆ ಯಾಕೆ?
ಏನೂ ಇಲ್ಲ ಪರಿ. ಆದರೆ ಅಲ್ಲಿ ಸೆಕ್ಯೂರಿಟಿಗಳಿಗೆ ತುಂಬ ಡಿಮ್ಯಾಂಡ್ ಇದೆಯಂತೆ. ಅಲ್ಲ ರೀ, ನಾವಿರೋದು ಬೆಂಗಳೂರು ಪಟ್ಟಣದಲ್ಲಿ. ಇಲ್ಲಿ ಸಿಗೋ ಕೆಲಸಕ್ಕಿಂತ ನಿಮ್ಗೆ ಅಲ್ಲಿ ಸಿಕ್ಬಿಡತ್ತಾ? ಯಾರು ಇವೆಲ್ಲ ನಿಮ್ಮ ತಲೆ ತುಂಬ್ತಿರೋದು? ಸುಮ್ಮನೆ ಇರೋ ಕೆಲಸ ನೋಡ್ಕೊಂಡಿರೋಕ್ಕಾಗಲ್ವಾ? ಸರಿ, ಅದೇನು ಕೆಲಸ ಹೋಗಿ ನೋಡಿ. ಹೇಗೆ ಹೇಳಿ ಇವಳಿಗೆ ನಾನು ಯಾಕೆ ಊರು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ? ಇಲ್ಲಿ ಪ್ರತಿ ದಿವಸ ಪೊಲೀಸ್ನವ್ರ ಭಯ ಇದೆ, ಅದಕ್ಕೋಸ್ಕರ ಊರು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ನಾನು ಇವಳಿಗೆ ಹೇಳೋದಕ್ಕಾಗತ್ತಾ? ರೀ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಈ ಊರು ಯಾಕೋ ಬೇಜಾರಾಯಿತು ಪರಿ. ರೀ, ಹಾಗೆಲ್ಲ ಹೇಳಬೇಡಿ. ಈ ಊರು ನಮಗೆಲ್ಲ ಕೊಟ್ಟಿದೆ. ಅನ್ನ ಕೊಟ್ಟಿದೆ, ಒಳ್ಳೆ ಸಂಸಾರ ಕೊಟ್ಟಿದೆ, 3 ಜನ ಹೆಣ್ಮಕ್ಳನ್ನ ಒಳ್ಳೆ ಕಡೆ ಮದುವೆ ಮಾಡಿಕೊಟ್ಟಿದ್ದೀವಿ. ಇಷ್ಟು ಕೊಟ್ಟಿರೋ ಈ ಊರನ್ನು ನೀವು ಅನ್ಬಾರ್ದು ರೀ. ಆದರೂ ಊರು ಬದಲಾಯಿಸೋಣ ಪರಿ. ಸಾಧ್ಯ ಆದರೆ ಈ ವಾರನೇ ಶಿಫ್ಟ್ ಮಾಡಿಬಿಡೋಣ. ಏನ್ರಿ, ಕೊಲೆ ಏನಾದರೂ ಮಾಡಿ ಬಂದಿದ್ದೀರಾ? ಕೊಲೆ? ನಾನು ಯಾಕೆ ಕೊಲೆ ಮಾಡಲಿ ಪ್ರೀ? ಮತ್ತಿನೇನ್ರಿ, ಈ ಕೊಲೆ ಸುಲ್ಗೆ ಮಾಡಿರೋರ ಥರ ರಾತ್ರೋರಾತ್ರಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ. ನೋಡಿ, ನಮಗೆ ಮದುವೆ ಆಗಿದ್ದಿಲ್ಲಿ, ಮಕ್ಕಳಾಗಿದ್ದಿಲ್ಲಿ, ನಮ್ಮ ಬಂಧು ಬಳಗ ಸ್ನೇಹಿತರು ಎಲ್ಲ ಇಲ್ಲೇ ಇರೋದು. ನಾವು ಈ ವಯಸ್ಸಿನಲ್ಲಿ ಬೇರೆ ಊರಿಗೆ ಹೋಗಿ ಆ ವಾತಾವರಣಕ್ಕೆ ಹೊಂದ್ಕೊಳಕ್ಕಾಗುತ್ತಾ? ಇಲ್ಲಪ್ಪ, ನಾನಂತೂ ಈ ಊರು ಬಿಟ್ಟು ಎಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲ. ಅಲ್ಲ, ನಾನು ಬೇರೆ ಊರಿಗೆ ಹೋದರೆ ಪೊಲೀಸ್ನವರು ನನ್ನ ಹುಡ್ಕೊಂಡು ಬರದೇ ಇರ್ತಾರ? ಅವರಲ್ಲಿಗೂ ಬರ್ತಾರೆ ಅಂತ ಅಲ್ಲಿಂದನೂ ಓಡೋಗೋದಕ್ಕಾಗತ್ತಾ? ಜೀವನ ಪೂರ್ತಿ ಓಡ್ತಾನೆ ಇರೋದಕ್ಕಾಗತ್ತಾ? ಇಲ್ಲ, ಓಡ್ ಹೋಗೋದು ಈ ಸಮಸ್ಯೆಗೆ ಪರಿಹಾರ ಅಲ್ಲ. ಇಲ್ಲೇ ಇರಬೇಕು, ಇದ್ದು ಎದುರಿಸ್ಬೇಕು, ಇದ್ದು ಗೆಲ್ಲಬೇಕು. ಹಾಂ ಆರತಿ, ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಇದೇನಪ್ಪ ಅಣ್ಣನಾಗಿ ಬರೀ ವಿಶ್ ಮಾಡ್ತಿದ್ದಾನೆ, ಗಿಫ್ಟೇ ತಂದಿದ ಅಂತ ಬೈಕೋಬೇಡ, ಅದನ್ನು ತಂದೀನಿ. ಹಾಂ ತಗೋ, ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಅಣ್ಣ. ಹ್ಯಾಪಿ ಬರ್ಡೇ ಆರ್ತಿ. 100 ಕಾಲ ನಿನ್ನ ಗಂಡನ ಜೊತೆ ಮಗು ಜೊತೆ ಖುಷಿಯಾಗಿ. ಥ್ಯಾಂಕ್ಸ್ ಅತ್ತೆ. ಹುಟ್ಟುಹಬ್ಬದ ಶುಭಾಶಯಗಳು ಆರ್ತಿ. ಯಾವಾಗಲೂ ಹೀಗೆ ಖುಷಿಯಾಗಿ ನಗ್ನಗ್ತಾ ಇರಿ. ಥ್ಯಾಂಕ್ ಯು. ಆರ್ತಿ, ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳು. ದೇವರು ಆರೋಗ್ಯ, ಆಯುಷು, ಅಂತಸ್ತು ಎಲ್ಲ ಕೊಟ್ಟು ಸುಖವಾಗಿಟ್ಟು. ಆ ಕಡೆ ನೋಡ್ತಿದ್ಯೆ? ಅಕ್ಕ, ನಿನ್ನೆ ಕೇಳ್ತಿರೋದು. ಏನಿಲ್ಲ. ಆರ್ತಿ,
ನೀನ್ ಎಷ್ಟೇ ಕಾತ್ರದಿಂದ ಈ ಬಾಗ್ಲು ಕಡೆ ನೋಡಿದ್ರು ನಿನ್ನ ಗಂಡ ಬರಲ್ಲ. ಅವನಿಗೇನಿದ್ರು ನನಗ್ ಕೊಟ್ಟಿರೋ ಟಾರ್ಚರ್ಗೆ ನರಕದ ಬಾಗ್ಲು ಮುಂದೆ ನಿಂತು ಕಾಯ್ತಾ ಇರ್ತಾನೆ. ನೀನೇ ಅವನ ಹತ್ರ ಹೋಗ್ಬೇಕೇ ಹೊರತು ಅವನ್ ಬರೋ ಚಾನ್ಸೇ ಇಲ್ಲ. ಅಕ್ಕ ನೀನು ಸುಮ್ಮನೆ ಬೇಜಾರು ಮಾಡ್ಕೊಳ್ತಿದ್ಯಾ? ಬಾಬಾ ಬರೋರಿದ್ದಿದ್ರೆ ಇಷ್ಟೊತ್ತಿಗೆ ಬರ್ತಿರ್ಲಿಲ್ವಾ? ಭಾವ, ವಿಕ್ಕಿ ಅವ್ರು ಬರ್ತಾರೆ ಅಂತ ನೀವು ಹೇಳಿದ್ರಿ ತಾನೆ, ಯಾಕಿನ್ನೂ ಬಂದಿಲ್ಲ? ಹಾಯ್ ಹೆಂಡತಿ, ಮೊದಲನೇದಾಗಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ಬೇಕು. ಎರಡು ದಿನ ಅಂತ ಬಂದೆ, ಬಟ್ ಇಲ್ಲಿ ಕೆಲಸ ತುಂಬ ಜಾಸ್ತಿ ಇದೆ ರೀ. ಆದಷ್ಟು ಬೇಗ ಮುಗಿಸಿ ಬರ್ತೀನಿ. ಸಾರಿ ಅಗೈನ್. ಎಷ್ಟೊಂದು ಸಲ ನೀವು ಕಾಲ್ ಮಾಡಿದ್ರಿ, ಮೆಸೇಜ್ ಮಾಡಿದ್ರಿ, ಯಾವುದಕ್ಕೂ ರಿಪ್ಲೈ ಕೊಡೋಕ್ಕಾಗಿಲ್ಲ. ಐ ಆಮ್ ಸಾರಿ, ಕ್ಷಮಿಸ್ಬೇಡಿ. ಆ್ಯಂಡ್ ಇವತ್ತು ನಿಮ್ಗೆ ಹುಟ್ಟಿದಬ್ಬ, ಹ್ಯಾಪಿ ಬರ್ತ್ಡೇ ಕಣ್ರಿ. ಐ ಲವ್ ಯು ಸೋ ಮಚ್ ಆ್ಯಂಡ್ ಐ ಆಲ್ಸೋ ಮಿಸ್ ಯು. ಬೇಜಾರು ಬೇಡ, ಈ ವರ್ಷ ನಿಮ್ಮ ಬರ್ಡೇಗೆ ನಾನು ಜೊತೆಗಿಲ್ಲ, ಬಟ್ ನಾನಿಲ್ಲ ಅಂದ್ರೂ ನಮ್ಮ ಜೂನಿಯರ್ ನಿಮ್ಮ ಜೊತೆ ಇದ್ದಾನಲ್ಲ. ಅಷ್ಟೇ ಅಲ್ಲ, ನಿಮ್ಮ ಜೊತೆ ಅಗ್ರಜ, ರೌಡಿನಾದ್ನಿ, ಸಾರ್ಥಕ್ ಭಾವ, ಆದ್ಯ, ಚೋಟನಾದ್ನಿ, ಧ್ರುವ ಎಲ್ಲರೂ ನಿಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡಕ್ಕೆ ಇದ್ದೇ ಇದ್ದಾರೆ. ಬಟ್ ಸಾರಿ, ಐ ಮಿಸ್ಡ್ ಇಟ್. ಆದಷ್ಟು ಬೇಗ ನಿಮ್ ನೋಡಕ್ ಬರ್ತೀನಿ. ಬಟ್ ನಾನಿಲ್ಲ ಅಂದ್ರೂ ನಮ್ಮ ಜೂನಿಯರ್ ನಿಮ್ಮ ಜೊತೆ ಇದ್ದಾನಲ್ಲ. And I love you, Ri. I love you so much. ಓಹೋ, ವೇದಾಂತ್ ವಸಿಷ್ಠ ಅವರು ನಾತಿನ ಖುಷಿ ಪಡಿಸೋದಕ್ಕೋಸ್ಕರ ತುಂಬಾ ಎಫರ್ಟ್ ಹಾಕಿರೋ ಆಗಿದೆ. ಇಲ್ಲದೆ ಇರೋ ತಮ್ಮನ್ನ ಇದಾನೆ ಅನ್ನೋ ತರ ವಿಡಿಯೋ ಸೃಷ್ಟಿ ಮಾಡಿದ್ದಾನೆ. ಹ್ಯಾಟ್ಸ್ ಆಫ್ ಟು ಯುವರ್ ಕ್ರಿಯೇಟಿವಿಟಿ. ಥ್ಯಾಂಕ್ ಯು ಸೋ ಮಚ್ ಭಾವ. ನನಗೆ ಇವಾಗ ನೆಮ್ಮದಿ ಅಂತ ಅನಿಸ್ತದೆ. ವಿಕ್ಕಿ ಅವ್ರನ್ನ ನೋಡ್ದೆ ನನಗೆ ಜೀವದಲ್ಲಿ ಜೀವನೇ ಹೋಗ್ಬಿಟ್ಟಿತ್ತು, ಆದ್ರೆ ಈಗ ನೆಮ್ಮದಿ ಅಂತ ಅನಿಸ್ತದೆ. ಆದಷ್ಟು ಬೇಗ ಅವ್ರನ್ನ ಕರ್ಸಿ ಆಯ್ತಾ, ಇಲ್ಲಾಂದ್ರೆ ನನ್ನೇ ಅಲ್ಲಿ ಕಳಿಸ್ಬಿಡಿ. ಆರ್ತಿ, ಹಾಗೆಲ್ಲ ಮಾತಾಡ್ಬಾರ್ದು ನೀವು. ಅಲ್ಲ ಭಾವ, ನಾನೇನ್ ತಪ್ಪು ಮಾತಾಡ್ದೆ? ವಿಕ್ಕಿ ಅವ್ರನ್ನೇ ಇಲ್ಲಿಗೆ ಕರ್ಸಿ, ಇಲ್ಲಾಂದ್ರೆ ನನ್ನನ್ನು ದುಬೈ ಕಳ್ಸಿ ಅಂತ ಹೇಳ್ದೆ ಅಷ್ಟೇ. ಅದ್ರಲ್ಲಿ ತಪ್ಪೇನಿದೆ? ಆದಷ್ಟು ಬೇಗ ವಿಕ್ರಾಂತ್ ಬರ್ತಾನೆ. ಕೇಕ್ ಕಟ್ ಮಾಡಿ. Happy birthday. ನಲಿದು ನಲಿದು ನಗು ಮಗು ನಗು ಮಗು
ಹ್ಯಾಪಿ ಬರ್ತ್ಡೇ ಅಕ್ಕ. ಥ್ಯಾಂಕ್ ಯು ಬಾಬಾ. Your pala sukuan pala. Thanks. ಚೆನ್ನಾಗಿದೆ. Again, happy birthday, Arti. ಥ್ಯಾಂಕ್ ಯು ಅಣ್ಣ. ಅತ್ತೆ ಹ್ಯಾಪಿ ಬರ್ಡೇ ಆಸ್ ಒಳ್ಳೆದಾಗಿ. ಆರ್ತಿನ ಈ ಪರಿಸ್ಥಿತಿನಲ್ಲಿ ಖುಷಿ ಪಡಿಸ್ಬೇಕು ಅನ್ನೋದಷ್ಟೇ ನನ್ನ ಇಂಟೆನ್ಷನ್. ಅದಕ್ಕೋಸ್ಕರ ಈ ಕೆಲಸ ಮಾಡಬೇಕಾಗಿ. ಪರವಾಗಿಲ್ಲ ವೇದಾಂತ್, ಸಿಚುವೇಶನ್ನ ತುಂಬಾನೇ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದೀಯ. ನಾನು ನೋಡ್ತೀನಿ ಇನ್ನು ಎಷ್ಟು ದಿನ ಹೀಗೆ ಎಲ್ರನ್ನೂ ಬ್ಯಾಲೆನ್ಸ್ ಮಾಡ್ತೀಯಾ ಅಂತ. ಪರವಾಗಿಲ್ಲ, ಚೆನ್ನಾಗೇ ನಾಟಕ ಮಾಡೋದನ್ನ ಕಲ್ತಿದ್ಯಾ. ಹೀಗೆ ಈ ಮನೆಯಲ್ಲಿ ಒಬ್ಬೊಬ್ರು ಮುಖಾನು ಬಾಡ್ತಾ ಹೋದ್ರೆ ನನಗೆ ಅದೇ ನೆಮ್ಮದಿ. ಏನಾಗಿದೆ ವೇದಾಂತ್ಗೆ? ನನ್ನ ಬರ್ಡೇ ದಿನ ತುಂಬ ಸೈಲೆಂಟ್ ಆಗಿದ್ದಾನಲ್ಲ. ಹೇಗ್ ತುಂಬಾ ಚೆನ್ನಾಗಿ ಮಾಡ್ಸಿದ್ಯಾ. ಬರ್ಡೇ ನಿಂದಲ್ವಾ? ಅಣ್ಣ ಸಾಕು. ಏ ಬೇಡ ಬೇಡ ಅನ್ಬಿಡೋದು, ತಿಂದು ತಿನ್ನು. ವೇದಾಂತ್, ವೇದಾಂತ್, ವೇದಾಂತ್. ಅಮೂಲ್ಯ, ವಿಕ್ಕಿ ಬಾವ ವಿಡಿಯೋನ ಯಾವಾಗ ಕಳಿಸಿದ್ರು? ಯಾಕೆ? ಅಲ್ಲ, ಬಾವ ವಿಡಿಯೋನ ಅಕ್ಕಂಗೆ ಕಳಿಸ್ಬೋದಿತ್ತಲ್ಲ. ಇದು ನನಗೆ ಕೇಳಿದ್ರೆ ಹೋಗ್ಬೇಕಾ ಅದನ್ನ ಕೇಳು. ಕರೆಕ್ಟ್, ಬಾವನ್ನ ಕೇಳ್ತೀನಿ. ನಾ ಫೋನ್ ಮಾಡಿದ್ರೆ ರಿಪ್ಲೈ ಕೂಡ ಮಾಡ್ತಾ ಇಲ್ಲ. ನೀನೇ ಫೋನ್ ಮಾಡಿ ಫೋನಿಂದ. ಅಮೂಲ್ಯ, ಯಾಕೆ ಕಾಟ ಕೊಡ್ತಿದ್ಯಾ? ಅಲ್ಲ, ವಿಕ್ಕಿ ಬಾವ ಯಾಕೆ ಹಂಗಂದ್ರು ಅಂತ. ಏನಂತ? ನಾನು ಇಲ್ಲದೆ ಇದ್ರೂ ನಮ್ಮ ಮನೆಯವರೆಲ್ಲ ಚೆನ್ನಾಗಿ ನೋಡ್ಕೋತಾರೆ ಅಂತ. ಅದು ಅಲ್ಲದೆ ಅವ್ರ ವಾಯ್ಸ್ ತುಂಬ ಕಟ್ಟಾಗಿ ಬರ್ತಾಯಿತ್ತು. ಪ್ರತಿಯೊಂದು ಮಾತೂ ಜೋಡಿಸಿಟ್ಟಾಗಿತ್ತು. ಅದು ಅಲ್ಲದೆ ಬಾವನ ವಾಯ್ಸ್ ಥರ ಬೇರೆ ಇರಲಿಲ್ಲ. ಅದಕ್ಕೆ ಡೌಟು. ಅದಕ್ಕೆ ಫೋನ್ ಮಾಡಿಕೊಡು, ನಾನೇ ಕೇಳ್ತೀನಿ.